ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಇವತ್ತಿನ ವಿಡಿಯೋದಲ್ಲಿ ನನ್ನ ರ್ಯಾಂಡಮ್ ಸಂಡೇ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇವತ್ತು ಹೇಗಿದ್ರೂ ಸಂಡೇ ಸ್ವಲ್ಪ ಕೆಲಸ ಕಡಿಮೆನೇ ಇರುತ್ತೆ, ಅಂದರೆ ಸೆಲ್ಫ್ ಕೇರ್ ಸ್ವಲ್ಪ ಜಾಸ್ತಿ ಇರುತ್ತೆ. ಬೆಳಗ್ಗೆ ನಿಧಾನಕ್ಕೆದ್ದು ನೀಟಾಗಿ ಎಣ್ಣೆ ಎಲ್ಲ ಹಚ್ಕೊಂಡು ಚೆನ್ನಾಗಿ ಹೆಡ್ ಮಸಾಜ್ ಮಾಡಿಕೊಂಡು ನಿಧಾನಕ್ಕೆ ತಲೆ ಸ್ನಾನ ಮಾಡ್ಕೊಂಡು ಬಂದರೆ ಕೂದಲೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಹಾಗೆ ಯೂಶಲ್ ಆಗಿ ಈ ಥರ ಮನೆಯಲ್ಲಿ ಟೈಮ್ ಜಾಸ್ತಿ ಇತ್ತು ಅಂತ ಅಂದರೆ ನ್ಯಾಚುರಲ್ ಆಗೇ ಡ್ರೈ ಆಗೋದಕ್ಕೆ ಬಿಟ್ಬಿಡ್ತೀನಿ. ಅಂದರೆ ಡ್ರೈಯರ್ ಎಲ್ಲ ಯೂಸ್ ಮಾಡೋದಕ್ಕೆ ಹೋಗಲ್ಲ, ತುಂಬ ಕಡಿಮೆನೇ ನಾನು ಡ್ರೈಯರ್ನೆಲ್ಲ ಯೂಸ್ ಮಾಡೋದು. ಹಾಗಾಗಿ ನ್ಯಾಚುರಲ್ ಆಗೇ ಡ್ರೈ ಆಗೋದಕ್ಕೆ ಬಿಡ್ತೀನಿ. ಸೊ ಅದಕ್ಕೋಸ್ಕರ ಬಿಸಿಲಲ್ಲೇ ನಿಂತ್ಕೋಬೇಕು. ಸ್ವಲ್ಪ ಹೊತ್ತು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಅದಾದಮೇಲೆ ಸ್ವಲ್ಪ ಲೈಟಾಗಿ ಕೆಲಸ ಆಯಿತು, ಮೇಲ್ಸ್ಗೆಲ್ಲ ರಿಪ್ಲೈ ಮಾಡ್ಕೋಬೇಕಾಗಿತ್ತು. ತುಂಬ ದಿನ ಆಗಿತ್ತು, ಕೆಲವೊಂದು ಮೇಲ್ಸ್ನ ಚೆಕ್ ಮಾಡೇ ಇರಲಿಲ್ಲ. ಸ್ವಲ್ಪ ಆಚೆ ಎಲ್ಲ ಹೋಗಿದ್ವಿ, ಸೊ ಹಾಗಾಗಿ ಲೇಟ್ ಆಗಿತ್ತು. ಆ ಮೇಲ್ಸ್ಗೆಲ್ಲ ರಿಪ್ಲೈ ಮಾಡಿ ಸೊ ನಾಳೆಗೆ ಏನೇನು ಕೆಲಸ ಮಾಡ್ಕೋಬೇಕು ಅಂತ ಅದೆಲ್ಲ ಟು ಡೂ ಲಿಸ್ಟ್ ಮಾಡ್ಕೋತಾ ಇದ್ದೆ. ಸ್ವಲ್ಪ ಜರ್ನಲ್ ಕೂಡ ಬರೀಬೇಕಾಗಿತ್ತು, ಅದನ್ನು ಕೂಡ ಬರೆದಿಟ್ಟು ಇಲ್ಲಿ ಮೇಲ್ಸ್ಗೆಲ್ಲ ರಿಪ್ಲೈ ಮಾಡ್ಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಸೆಲ್ಫ್ ಕೇರ್ ಕೂಡ ಇತ್ತು, ಅದನ್ನು ಕೂಡ ಮುಗಿಸ್ಕೊಂಡು ಮತ್ತು ಈ ಡೆಸ್ಕ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅರೇಂಜ್ ಮಾಡ್ಕೊಳ್ಳೋದು. ಸಂಡೇ ಅಂದ್ರೇ ಒಂಥರ ನಮ್ಮನ್ನು ನಾವು ಕೇರ್ ಮಾಡ್ಕೊಳ್ಳೋದು, ಮನೇನೂ ಕೇರ್ ಮಾಡ್ಕೊಳ್ಳೋ ಥರ ಎಲ್ಲನೂ ನೀಟಾಗೆಲ್ಲ ಸೆಟ್ ಮಾಡ್ಕೋಬೇಕಾಗಿತ್ತು. ಅದನ್ನೆಲ್ಲ ನೀಟಾಗಿ ಬರೆದಿಟ್ಕೊಂಡಿದ್ದೆ, ಯಾವ್ಯಾವ ಕೆಲಸ ಮಾಡಬೇಕು ಮತ್ತು ಕೆಲವೊಂದು ಐಟಮ್ಸ್ ಎಲ್ಲ ತರಿಸ್ಕೋಬೇಕಾಗಿತ್ತು, ಅದನ್ನು ಕೂಡ ಲಿಸ್ಟ್ ಮಾಡಿ ಇಟ್ಕೋತಾ ಇದ್ದೆ. ಅದನ್ನೆಲ್ಲ ಲಿಸ್ಟ್ ಮಾಡಿ ಮುಗಿಸಿ ಹಾಗೆ ಇಲ್ಲಿ ಪುಸ್ತಕಗಳನ್ನು ಸಹ ಅರೇಂಜ್ ಮಾಡ್ಕೋಬೇಕಾಗಿತ್ತು. ಒಂದೊಂದು ಸಾರಿ ಒಂದೊಂದು ಪುಸ್ತಕ ಓದೋವಾಗ ಓದೋದ್ ಕಡೆನೇ ಇಟ್ಬಿಟ್ಟಿರ್ತೀವಿ. ಸೊ ಹಾಗಾಗಿ ಅದನ್ನೆಲ್ಲ ನೀಟಾಗಿ ತೊಗೊಂಡು ಬಂದು ನೀಟಾಗಿ ಅರೇಂಜ್ ಮಾಡ್ಕೋತಾ ಇದ್ದೀನಿ. ಹೈಟ್ ಬೈ ಹೈಟ್ ಮತ್ತು ಕನ್ನಡ ಪುಸ್ತಕಗಳೆಲ್ಲ ಒಂದು ಕಡೆ, ಇಂಗ್ಲೀಷ್ ಪುಸ್ತಕಗಳೆಲ್ಲ ಒಂದು ಕಡೆ, ಈ ಥರ ಅದನ್ನೆಲ್ಲ ನೀಟಾಗಿ ಅರೇಂಜ್ ಮಾಡಿಕೊಂಡು ಸ್ವಲ್ಪ ಧೂಳೆಲ್ಲ ತೆಗೆಯೋದಿತ್ತು, ಅದನ್ನು ಕೂಡ ನೀಟಾಗಿ ತೆಗೆದು ಅರೇಂಜ್ ಮಾಡ್ಕೊಂಡಿದ್ದಾಯಿತು. ಈ ಥರ ಪ್ರತಿಯೊಂದನ್ನು ಕೂಡ ಎಲ್ಲೆಲ್ಲಿ ಇಡಬೇಕೋ ಅಲ್ಲೆಲ್ಲಿ ಇಟ್ಬಿಟ್ರೇ ಒಂಥರ ಸಮಾಧಾನ. ಹಾಗೆ ಕೂದಲು ಕೂಡ ಸಖತ್ತಾಗಿ ಡ್ರೈ ಆಗಿತ್ತು. ನೋಡ್ತಿರ್ಬೋದು ಎಷ್ಟು ಶೈನಿಯಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ತುಂಬ ಚೆನ್ನಾಗಾಗಿತ್ತು ಕೂದಲು ಮಾತ್ರ. ಇವಾಗ ನನಗೆ ಸ್ವಲ್ಪ ಹೇರ್ ಫಾಲ್ ಕಡಿಮೆ ಆಗಿ ಹೇರ್ ಗ್ರೋತ್ ಕೂಡ ಸ್ಟಾರ್ಟ್ ಆಗಿದೆ. ಈ ರೋಸ್ಮೇರಿದು ಏನಿದೆ ಅದು ತುಂಬ ವರ್ಕ್ ಆಗ್ತಾ ಇದೆ ನನಗೆ. ಆಲ್ಮೋಸ್ಟ್ ಹೇರ್ ಫಾಲ್ ಎಲ್ಲ 90% ಸ್ಟಾಪ್ ಆಗಿದೆ ಅಂತಲೇ ಅನ್ಬೋದು. ಹಾಗೆ ಹೇರ್ ಗ್ರೋತ್ ಕೂಡ ತುಂಬ ಚೆನ್ನಾಗಿ ಆಗ್ತಾ ಇದೆ ಮತ್ತು ಏರ್ ಬ್ರೇಕೇಜ್ ಕೂಡ ತುಂಬ ಕಡಿಮೆ ಆಗಿಬಿಟ್ಟಿದೆ. ಹಾಗೆ ನಮ್ಮತ್ತೆ ಸೂಪರಾಗಿ ಈ ಥರ ರವೆ ರೊಟ್ಟಿ, ಬಳಿಯೋ ರವೆ ರೊಟ್ಟಿ ಮಾಡ್ತಾರೆ. ತುಂಬ ಇಷ್ಟಪಟ್ಟು ತಿಂತೀವಿ ಇದನ್ನು ಮಾತ್ರ. ನಮ್ಮ ಮನೆಯಲ್ಲಿ ತುಂಬ ಇಷ್ಟ ಎಲ್ಲರಿಗೂ. ನನಗೆ ಅಷ್ಟೊಂದು ಬಳಿಯೋಕ್ಕೆ ಬರೋದಿಲ್ಲ, ಕೈ ಸುಟ್ಟೋಗ್ಬಿಡುತ್ತೆ ಅಂತ ಭಯ ಆಗ್ತಿರುತ್ತೆ. ಹಾಗಾಗಿ ಇವತ್ತು ನಮ್ಮ ಅತ್ತೆದೇ ಬ್ರೇಕ್ಫಾಸ್ಟ್. ಇವಾಗ ರವೆ ರೊಟ್ಟಿ ಜೊತೆ ತೆಂಗಿನಕಾಯಿ ಚಟ್ನಿ ಖಾರವಾಗಿದ್ದರೆ ಇನ್ನೂ ಸಖತ್ತಾಗಿರುತ್ತೆ. ಹಾಗೆ ಇವತ್ತು ಸಂಡೇ ಸ್ಪೆಷಲ್ಗೋಸ್ಕರ ಅಂತ ಹನಿ ಕೇಕ್ ಮಾಡೋಣ ಮನೆಯಲ್ಲೇನೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನಾನಿಲ್ಲಿ ಅಗಾರೋ ಮಾವೆಲ್ 25 ಲೀಟರ್ ಓವನ್ ಟೋಸ್ಟರ್ ಗ್ರಿಲ್ಲರ್ ಅಂದರೆ OTGನ ಬಳಸ್ತಾ ಇದ್ದೀನಿ. 1600 ವ್ಯಾಟ್ ಆಗಿರುತ್ತೆ. ಇದು ಇಂಡಿಕೇಟರ್ ಲೈಟ್, ಇದ್ರ ಜೊತೆ ಅಡ್ವಾನ್ಸ್ಡ್ 3 ನಾಬ್ ಫಂಕ್ಷನ್ ಸಹ ಕೊಟ್ಟಿರ್ತಾರೆ. ಒಂದು ಟೈಮರ್ ಬ್ಲಾಗ್, ಇದು 0 to 60 ಮಿನಿಟ್ ನಾವು ಅಡ್ಜಸ್ಟ್ ಮಾಡ್ಕೋಬಹುದು. ನೆಕ್ಸ್ಟ್ ಫಂಕ್ಷನ್ ನಾಬ್, ಹಾಗೆ ಟೆಂಪರೇಚರ್ ನಾಬ್, ಇದು ಅಡ್ಜಸ್ಟಬಲ್ ಆಗಿರುತ್ತೆ. 100 to 250 ಡಿಗ್ರಿ ನಾವು ಸೆಲೆಕ್ಟ್ ಮಾಡ್ಕೋಬಹುದು. ಇದು ಡೋರ್ ಹ್ಯಾಂಡಲ್ ಆಗಿರುತ್ತೆ. ಇದ್ರ ಜೊತೆ ಕೆಲವೊಂದು ಆಕ್ಸೆಸರಿ ಸಹ ಕೊಟ್ಟಿರ್ತಾರೆ. ಅದರಲ್ಲಿ ಒಂದು ಓವನ್ ರ್ಯಾಕ್ ಆಗಿರುತ್ತೆ, ಅದ್ರ ಜೊತೆ ಬೇಕ್ ಪ್ಯಾನ್ ಸಹ ಕೊಟ್ಟಿರ್ತಾರೆ, ಒಂದು ರೋಟೇಸರಿ ರಾಡ್ ಸಹ ಕೊಟ್ಟಿರ್ತಾರೆ. ನೋಡಿ ಈ ತರ ಇರುತ್ತೆ ಅದು. ಅದ್ರ ಜೊತೆ ಒಂದು ಟ್ರೇ ಹ್ಯಾಂಡಲ್ ಸಹ ಕೊಟ್ಟಿರ್ತಾರೆ, ಮತ್ತೆ ಒಂದು ರೋಟೇಸರಿ ಹ್ಯಾಂಡಲ್ ಸಹ ಪ್ರೊವೈಡ್ ಮಾಡಿರ್ತಾರೆ. ಇಷ್ಟು ಆಕ್ಸೆಸರೀಸ್ ಬರುತ್ತೆ. ಇದು ಈಟ್ ರೆಸಿಸ್ಟೆಂಟ್ ಟೆಂಪರ್ಡ್ ಗ್ಲಾಸ್ ಡೋರ್ ಆಗಿರುತ್ತೆ. ಹಾಗೆ ಕೂಲ್ ಟಚ್ ಹ್ಯಾಂಡಲ್ ಸಹ ಕೊಟ್ಟಿರ್ತಾರೆ. ಈ ತರ ಎಲ್ಲ ಆಕ್ಸೆಸರೀಸ್ ನ ಫಿಕ್ಸ್ ಮಾಡ್ಕೋಬಹುದು. ಇದರಲ್ಲಿ ಗ್ರಿಲ್ಲಿಂಗ್, ಬೇಕಿಂಗ್, ರೋಸ್ಟಿಂಗ್, ಟೋಸ್ಟಿಂಗ್, ರೋಟೇಸರಿ ಎಲ್ಲ ಸಹ ಮಾಡ್ಕೋಬಹುದು. ನೋಡ್ತಿದ್ದೀರಲ್ವಾ, ಈಸಿಯಾಗಿ ಯೂಸ್ ಸಹ ಮಾಡಬಹುದು. ಇದರಲ್ಲಿ 4 ಹೀಟಿಂಗ್ ರಾಡ್ಸ್ ಗಳಿರುತ್ತೆ, 2 ಮೇಲ್ಗಡೆ 2 ಕೆಳಗಡೆ. ಹಾಗೆ 5 ಕುಕಿಂಗ್ ಮೋಡ್ಸ್ ಗಳಿರುತ್ತೆ. ಟಾಪ್ ಹೀಟಿಂಗ್, ಬಾಟಮ್ ಹೀಟಿಂಗ್, ಟಾಪ್ ಅಂಡ್ ಬಾಟಮ್ ಹೀಟಿಂಗ್, ರೋಟೇಸರಿ ವಿತ್ ಬಾಟಮ್ ಹೀಟಿಂಗ್, ರೋಟೇಸರಿ ವಿತ್ ಟಾಪ್ ಅಂಡ್ ಬಾಟಮ್ ಹೀಟಿಂಗ್. ಇದ್ರ ಜೊತೆ ಚೇಂಬರ್ ಲೈಟಿಂಗ್ ಸಹ ಇರುತ್ತೆ. ನಮಗೆ ಯಾವ ಹೈಟಲ್ಲಿ ಬೇಕೋ ಆ ಹೈಟಲ್ಲಿ ಗ್ರಿಲ್ಲರ್ ಅಥವಾ ಪ್ಯಾನ್ನ ನಾವು ಫಿಕ್ಸ್ ಮಾಡ್ಕೋಬಹುದು. ಡ್ರಾಪ್ ಡೌನ್ ಡೋರ್ ಸಹ ಇರುತ್ತೆ. ನೀವು ನೋಡ್ತಿದ್ದೀರಲ್ವಾ, ಈ ತರ ನಾವು ಈಸಿಯಾಗಿ ತೆಗಿಬಹುದು, ಈಸಿಯಾಗಿ ಹಾಕ್ಬಹುದು. 5 ಕುಕಿಂಗ್ ಮೋಡ್ಸ್ ಇರುತ್ತೆ ಅಂತ ಹೇಳ್ದೆ ಅಲ್ವಾ, ಅದನ್ನ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಟಾಪ್ ಹೀಟಿಂಗ್ ಬೇಕಾ, ಬಾಟಮ್ ಹೀಟಿಂಗ್ ಬೇಕಾ, ಟಾಪ್ ಅಂಡ್ ಬಾಟಮ್ ಹೀಟಿಂಗ್ ಬೇಕಾ, ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಹಾಗೆ ಟೈಮರ್ ಕೂಡ ಈಸಿಯಾಗಿ ಸೆಟ್ ಮಾಡ್ಕೋಬಹುದು. ಹಾಗೆ ಟೆಂಪರೇಚರ್ ಕೂಡ ನಾವು ಈಸಿಯಾಗಿ ಸೆಟ್ ಮಾಡಬಹುದು. ಎಲ್ಲ ಆನ್ ಮಾಡಿದ್ರೆ ರೆಡ್ ಕಲರ್ ಇಂಡಿಕೇಟರ್ ಲೈಟ್ ಸಹ ಆನ್ ಆಗುತ್ತೆ, ಹಾಗೆ ಚೇಂಬರ್ ಲೈಟ್ ಸಹ ಆನ್ ಆಗುತ್ತೆ. ಈಸಿಯಾಗಿ ಬೇಕಾಗೋದನ್ನ ನಾವು ನೋಡಬಹುದು. ನೋಡಿ ಈ ತರ ಕಾಣಿಸುತ್ತೆ. ಇವಾಗ ನಾನು ಹನಿ ಕೇಕ್ ಮಾಡ್ಕೊಳ್ಳೋದಕ್ಕೆ ಬ್ಯಾಟರ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಸಿಯಾಗಿ ಮಾಡ್ಕೋಬಹುದು ಮನೆಯಲ್ಲಿನೇ ಸಿಂಪಲ್ ಆಗಿ. ಬಟ್ ನಾವು ಎಷ್ಟು ಅಳತೆ ತಗೋತಿದ್ದೀವಿ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ. ಈ ಬೇಕಿಂಗ್ ಮಾಡುವಾಗ ಅಳತೆ ತುಂಬ ಮುಖ್ಯ. ಇಲ್ಲಿ ಅರ್ಧ ಕಪ್ನಷ್ಟು ಯಾವುದೇ ಥರ ಫ್ಲೇವರ್ ಇಲ್ಲದೆ ಇರುವಂಥ ಕುಕಿಂಗ್ ಆಯಿಲ್ನ ತೊಗೊಂಡಿದ್ದೀನಿ. ಹಾಗೆ 3/4 ಕಪ್ನಷ್ಟು ಸಕ್ಕರೆನ ಪುಡಿ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ 3/4 ಕಪ್ನಷ್ಟು
ಇಲ್ಲಿ ಹುಳಿ ಮೊಸರನ್ನ ತೊಗೊಂಡಿದ್ದೀನಿ. ಹಾಕೊಂಡಿದ್ಮೇಲೆ ಈ ಥರ ಬೀಟರಿಂದನಾದರೂ ನೀವು ಬೀಟ್ ಮಾಡ್ಕೋಬೋದು, ಇಲ್ಲ ಬ್ಲೆಂಡ್ ಸಹ ಮಾಡ್ಕೋಬೋದು. ಒಟ್ಟಿನಲ್ಲಿ ಎಣ್ಣೆ, ಸಕ್ಕರೆ, ಮೊಸರು ಎಲ್ಲ ಚೆನ್ನಾಗಿ ಹೊಂದ್ಕೊಂಡು ಕ್ರೀಮ್ ಥರ ಆಗಿರಬೇಕು. ನಂತರ ಈ ಥರ ಒಂದು ಜರಡಿ ಇಟ್ಕೊಳ್ಳೋದನ್ನು ಇಟ್ಕೊಂಡು ಅದಕ್ಕೆ 2 ಕಪ್ನಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ನೀವು ಹೆಲ್ದಿಯಾಗಿ ಮಾಡ್ಕೋತಿದ್ದೀರಾ ಅಂದರೆ ಗೋಧಿ ಹಿಟ್ಟನ್ನು ಕೂಡ ಹಾಕ್ಕೋಬೋದು. ಅದಕ್ಕೆ 1.5 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ನ ಹಾಕ್ಕೊಂಡಿದ್ದೀನಿ. 1 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾನ ಸೇರಿಸ್ಕೊಂಡಿದ್ದೀನಿ. ಇಷ್ಟನ್ನು ಕೂಡ ಚೆನ್ನಾಗಿ ಜರಡಿ ಇಟ್ಕೋಬೇಕು. ಎಲ್ಲಾದ್ರೂ ಗಂಟು ಥರ ಇದ್ದರೆ ಅದೆಲ್ಲ ಚೆನ್ನಾಗಿ ಬರೋದಿಲ್ಲ. ನೀಟಾಗಿ ಲೈಟಾಗಿತ್ತು ಅಂತಂದರೆ ತುಂಬ ಚೆನ್ನಾಗಿ ಬರುತ್ತೆ ಕೇಕ್. ಅದಕ್ಕೋಸ್ಕರ ಇವಾಗ ನೀಟಾಗಿ ಜರಡಿ ಇಟ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಹಾಲನ್ನು ಸೇರಿಸ್ಕೋಬೇಕು. 1 ಕಪ್ನಷ್ಟು ಅಥವಾ 1.5 ಕಪ್ನಷ್ಟು ಹಾಲು ಬೇಕಾಗುತ್ತೆ. ಬ್ಯಾಟರ್ ನೋಡಿಕೊಂಡು ಹಾಕ್ಕೋಬೋದು. ಮಧ್ಯದಲ್ಲಿ ಸ್ವಲ್ಪ ವೆನಿಲಾ ಎಸೆನ್ಸ್ನ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಹನಿ ಕೇಕ್ ಮಾಡ್ತಾ ಇರೋದ್ರಿಂದ ಈ ಥರ ಮಾಡ್ಕೊಂಡಿದ್ದೀನಿ. ನಿಮ್ಗೇನಾದ್ರೂ ಚಾಕ್ಲೇಟ್ ಕೇಕ್ ಬೇಕು ಅಂತಂದರೆ ಸೇಮ್ ಇದೇ ಬ್ಯಾಟರ್ಗೇನೆ ನೀವು ಸ್ವಲ್ಪ ಕೋಕೋ ಪೌಡರ್ನ ಹಾಕಿ ಮಾಡ್ಕೋಬೋದು, ಚಾಕೋ ಚಿಪ್ಸ್ನೆಲ್ಲ ಹಾಕಿ ಮಾಡ್ಕೋಬೋದು. ಸೇಮ್ ಬೇಸೇ ಬರುತ್ತೆ. ನೀವು ಯಾವ ಫ್ಲೇವರ್ ಮಾಡ್ಕೋತಿದ್ದೀರಾ ಅಲ್ವಾ, ಅದಕ್ಕೆ ತಕ್ಕಂತೆ ಎಸೆನ್ಸ್ನೆಲ್ಲ ಹಾಕ್ಕೊಂಡ್ರೆ ಸೇಮ್ ಬೇಸ್ಗೆ ನೀವು ನಿಮಗೆ ಬೇಕಾಗಿರೋ ಫ್ಲೇವರ್ ಕೇಕ್ ಮಾಡ್ಕೋಬೋದು. ಇವಾಗ ಬ್ಯಾಟರ್ ರೆಡಿ ಆಗಿತ್ತು. ಇವಾಗ ಒಂದು ಬೇಕಿಂಗ್ ಟ್ರೇನ ಇಟ್ಕೊಂಡಿದ್ದೀನಿ. ಕೇಕ್ ಮೋಲ್ಡ್ ಏನಿತ್ತು ಅದಕ್ಕೆ ಸ್ವಲ್ಪ ಆಯಿಲ್ನ ಗ್ರೀಸ್ ಮಾಡಿಕೊಂಡು ಬಟರ್ ಪೇಪರ್ನ ಹಾಕಿ ಅದ್ರ ಮೇಲ್ಗಡೆನೂ ಕೂಡ ಆಯಿಲ್ನ ಗ್ರೀಸ್ ಮಾಡ್ಕೊಂಡಿದ್ದೀನಿ. ನಂತರ ಈ ಕೇಕ್ ಬ್ಯಾಟರ್ನ ಹಾಕ್ಕೊಂಡಿದ್ದೀನಿ. ತುಂಬ ಗಟ್ಟಿಯಾಗೂ ಕೂಡ ಇರಬಾರ್ದು, ತುಂಬ ತೆಳುವಾಗಿಯೂ ಕೂಡ ಇರಬಾರ್ದು. ಕನ್ಸಿಸ್ಟೆನ್ಸಿ ಕರೆಕ್ಟಾಗಿತ್ತು ಅಂದರೆ ಕೇಕ್ ಪರ್ಫೆಕ್ಟಾಗಿ ಬರುತ್ತೆ. ಇವಾಗ ಕೇಕ್ ಬ್ಯಾಟರ್ನೆಲ್ಲ ಹಾಕಿ ಚೆನ್ನಾಗಿ ಈ ಥರ ಟ್ಯಾಪ್ ಮಾಡ್ಕೋತೀನಿ. ಒಳಗಡೆ ಏನಾದ್ರೂ ಹೇರ್ ಬಬಲ್ಸ್ ಇದ್ದರೆ ಅದೆಲ್ಲ ಬಂದುಬಿಡುತ್ತೆ ಅಂತ ಹೊರಗಡೆಗೆ. ಆಗ ಪರ್ಫೆಕ್ಟಾಗಿ ಕೇಕ್ ಬೇಕಾಗುತ್ತೆ. ಇವಾಗ ಒಂದು ಅವನ್ ಟ್ರೇನ ಇಟ್ಕೊಂಡು ಇದನ್ನು ಪ್ರೀ ಹೀಟ್ ಮಾಡ್ಕೋತೀನಿ 10 ಮಿನಿಟ್ಸ್ ಅಷ್ಟು. ಅದಾದಮೇಲೆ ಫಿಲ್ ಮಾಡಿ ಇಟ್ಕೊಂಡಿರುವಂಥ ಈ ಕೇಕ್ ಮೋಲ್ಡ್ ಏನಿತ್ತು ಅದನ್ನು ಪ್ಲೇಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಟೆಂಪ್ರೇಚರ್ನ 170 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಟೈಮಿಂಗ್ನ 35 to 40 ಮಿನಿಟ್ಸ್ ಇದನ್ನು ನೀಟಾಗಿ ಬೇಕ್ ಮಾಡ್ಕೋಬೇಕು. ಆವಾಗ ಪರ್ಫೆಕ್ಟಾಗಿ ಬೇಕಾಗಿರುತ್ತೆ. ಈ ಥರ ನಾವು ಬೇಕ್ ಮಾಡುವಾಗ ನೋಡ್ತಾ ಇರ್ಬೋದು ಕರೆಕ್ಟಾಗಿ ಆಗ್ತಾ ಇದೆಯಾ ಇಲ್ವಾ ಅನ್ನೋದನ್ನು ನೋಡಿಕೊಂಡು ನಾವು ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೋಬೇಕು ಅಂದರೆ ಮಾಡ್ಕೋಬಹುದು. ನೀವು ಕೇಕ್ ಬ್ಯಾಟರ್ ಎಷ್ಟು ತೊಗೊಂಡಿದ್ದೀರಾ ಮತ್ತು ಅಳತೆ ಎಷ್ಟು ತೊಗೊಂಡಿದ್ದೀರಾ ಅನ್ನೋದ್ರ ಮೇಲೆ ಟೈಮಿಂಗ್ ಸೆಟ್ ಮಾಡ್ಕೋಬೇಕು. ಟೆಂಪ್ರೇಚರ್ ಕೂಡ ಸೆಟ್ ಮಾಡ್ಕೋಬೇಕಾಗತ್ತೆ. ಇವಾಗ ಕಂಪ್ಲೀಟಾಗಿ ಕೇಕ್ ಬೇಕಾಗಿತ್ತು. ಒಂದು ಟೂತ್ ಪಿಕ್ನ ಹಾಕಿ ಚೆಕ್ ಮಾಡ್ಕೊಂಡಿದ್ದೀನಿ. ಅದು ಸ್ವಲ್ಪನೂ ಕೂಡ ಅಂಟ್ಕೋತಾ ಇರಲಿಲ್ಲ. ಇವಾಗ ಬೇಕಾಗಿದೆ ಅಂತ ಅದನ್ನು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡಬೇಕು. ಇನ್ನೊಂದು ಸೈಡಲ್ಲಿ ಸ್ವೀಟ್ ಕಾರ್ನ್ ತಂದೂರಿನ ಮಾಡ್ತಾ ಇದ್ದೀನಿ. ನನಗಂತೂ ತುಂಬ ಇಷ್ಟ. ಇದು ತುಂಬ ಸಿಂಪಲ್ ಮಾಡ್ಕೊಳ್ಳೋದು. ನಾನು ಕಡಿಮೆ ಪದಾರ್ಥನ ಹಾಕಿ ಮಾಡ್ಕೋತೀನಿ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ಗೆ ಅಥವಾ ಒಂದು ಪ್ಲೇಟ್ಗೆ ಸ್ವಲ್ಪ ಅರಿಶಿನ ಪುಡಿ, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಜೀರಿಗೆ ಪುಡಿ, ಸ್ವಲ್ಪ ಕಸೂರಿ ಮೇಥಿ, ಸ್ವಲ್ಪ ಹುಳಿ ಮೊಸರು, ನಿಂಬೆ ಹಣ್ಣಿನ ರಸ, ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕ್ಕೋತೀನಿ. ನಾನು ಇದಕ್ಕೆ ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳಲ್ಲ, ಏಕೆಂದರೆ ಸ್ವಲ್ಪ ಹಸಿ ಹಸಿ ಅನಿಸ್ತಿರುತ್ತೆ. ಹಾಗೆ ಸ್ವಲ್ಪ ಇದು ಬೇಕಾಗೋದಕ್ಕೆ ಗ್ರಿಲ್ ಥರ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಟೈಮಿಂಗ್ಸ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಜಸ್ಟ್ ಕೋಟಿಂಗ್ ಒಂದು ಟೇಸ್ಟ್ ಬರಲಿ ಅಂತ ಕೋಟಿಂಗ್ ಮಾಡ್ಕೋತೀನಿ. ಇದನ್ನು ಅಷ್ಟೇ ನಿಮಗೆ ಜಾಸ್ತಿ ಬೇಯಿಸ್ಕೋಬೇಕು, ಸ್ವಲ್ಪ ಮೇಲ್ಗಡೆ ಎಲ್ಲ ಕಪ್ಪಗಾಗಬೇಕು ಅಂದರೆ ಜಾಸ್ತಿ ಟೈಮಿಂಗ್ಸ್ ಇಟ್ಕೊಳ್ಳಿ. ತುಂಬ ಚೆನ್ನಾಗಿ ರೋಸ್ಟ್ ಆಗಿರುತ್ತೆ. ಹಾಗೆ ಇನ್ನೊಂದು ಸೈಡಲ್ಲಿ ಹನಿ ಕೇಕ್ಗೋಸ್ಕರ ಇಲ್ಲಿ ಸಕ್ಕರೆ, ಸ್ವಲ್ಪ ಹನಿ ನೀರನ್ನು ಹಾಕಿ ಇದನ್ನು ಕರಗಿಸ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇನ್ನೊಂದು ಸೈಡ್ ಮೇಲೆ ಟಾಪಿಂಗೋಸ್ಕರ ಅಂತ ಫ್ರೂಟ್ ಜಾಮ್ಗೆ ಸ್ವಲ್ಪ ಹನಿ ಮಿಕ್ಸ್ಚರ್ ಏನಿತ್ತು ಅದನ್ನೇ ಹಾಕಿ ಇದನ್ನು ಮೆಲ್ಟ್ ಮಾಡ್ಕೋತಾ ಇದ್ದೀನಿ. ಇದನ್ನೆಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಹನಿ ಕೇಕ್ ಬೇಸ್ ಏನಿತ್ತು ಅಂದರೆ ನಾರ್ಮಲ್ ಕೇಕ್, ಪ್ಲೇನ್ ಕೇಕ್ ಅದು ರೆಡಿಯಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ನನಗಂತೂ ಈ ಥರ ಕೇಕ್ ಎಲ್ಲ ಮಾಡಿದಾಗ ಈ ಬಟರ್ ಪೇಪರ್ ತೆಗೆಯೋದೇ ಖುಷಿ, ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅದು. ಅದಾದಮೇಲೆ ಈ ಥರ ಒಂದು ಟೂತ್ ಪಿಕ್ಕಿಂದ ಸ್ವಲ್ಪ ಹೋಲ್ ಥರ ಮಾಡಿಕೊಂಡು ಅದಕ್ಕೆ ಈ ಶುಗರ್ ಸಿರಪ್ ಏನು ಮಾಡಿಟ್ಕೊಂಡಿದ್ವಿ, ಹನಿ ಮತ್ತು ಶುಗರ್ ಎಲ್ಲ ಹಾಕಿ ಅದನ್ನೆಲ್ಲ ಅದ್ರ ಮೇಲ್ಗಡೆ ಹಾಕಿದ್ದೀನಿ. ಚೆನ್ನಾಗೆಲ್ಲ ಫುಲ್ ಜ್ಯೂಸಿಯಾಗಿ ಬರಲಿ ಅಂತ. ಅದ್ರ ಮೇಲ್ಗಡೆ ಏನು ಮೆಲ್ಟ್ ಮಾಡಿ ಇಟ್ಕೊಂಡಿದ್ವಿ ಈ ಫ್ರೂಟ್ ಜಾಮ್ ಅದನ್ನು ಕೂಡ ಹಾಕಿ ಸುತ್ತಲೂ ಸಹ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ನಮಗೆ ಸ್ವಲ್ಪ ಬೇಕು ಹಾಗಾಗಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ಹಾಕ್ಕೋಬೋದು. ಮನೆಯಲ್ಲೇ ಇಷ್ಟು ಈಸಿಯಾಗಿ ಮಾಡ್ಕೊಳ್ಳುವಾಗ ಹೊರಗಡೆಯಿಂದ ಯಾಕೆ ತರೋದು. ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು ಕೇಕ್ ಮಾತ್ರ. ಹಾಗೆ ಕಟ್ ಮಾಡ್ತಾ ಇದ್ರೇ ಗೊತ್ತಾಗಿರುತ್ತೆ ನಿಮಗೆ ಎಷ್ಟು ಪರ್ಫೆಕ್ಟಾಗಿ ಬಂದಿತ್ತು ಅಂತ. ಟೇಸ್ಟ್ ತುಂಬ ಚೆನ್ನಾಗಿತ್ತು. ಈ ಥರ ಮನೆಯಲ್ಲಿ OTG ಇದ್ದರೆ ಆರಾಮಾಗಿ ಎಲ್ಲ ಥರ ಸ್ನ್ಯಾಕ್ಸ್ ಮತ್ತು ಕೇಕ್ಸ್ ಎಲ್ಲ ಮಾಡ್ಕೋಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇವಾಗ ಸರ್ವ್ ಸಹ ಮಾಡ್ತಾ ಇದ್ದೀನಿ. ಇನ್ನೊಂದು ಸೈಡಲ್ಲಿ ಸ್ವೀಟ್ ಕಾರ್ನ್ ತಂದೂರಿ ಕೂಡ ರೆಡಿ ಆಗಿತ್ತು. ತುಂಬ ಚೆನ್ನಾಗಿತ್ತು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.